मैं लड़ाई शुरू नहीं करता। ದುರಂದರ್ ಸಿನಿಮಾ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಿದೆ. ನಟಿ ರಮ್ಯಾ ಕೂಡ ಸಿನಿಮಾ ನೋಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಸಿನಿಮಾ ನೋಡಿದ್ರೆ ನಿಮ್ಮ ಹಣ ವ್ಯರ್ಥ, ನಿದ್ದೆ ಬರಿಸುವಂತಿದೆ, ಕೆಲ ಸನ್ನಿವೇಶಗಳು ತಮಾಷೆ ಎನ್ನಿಸುತ್ತದೆ ಎಂದು ಕಮೆಂಟ್ ಮಾಡಿದ್ರು. ಆಕೆಯ ರಿವ್ಯೂ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಶುರುವಾಗಿದೆ. ಕೆಲವರು ಆಕೆಯ ರಿವ್ಯೂ ನೋಡಿ ಮೆಚ್ಚಿಕೊಂಡರೆ ಕೆಲವರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡುತ್ತಿದ್ದಾರೆ. ಪಾಕಿಸ್ತಾನಕ್ಕೆ ಹೋದರೆ ನರಕಕ್ಕೆ ಹೋದಂತೆ ಎಂದು 2015ರಲ್ಲಿ ಮನೋಹರ್ ಪರಿಕ್ಕರ್ ಹೇಳಿದ್ರು. ಅದರ ಬೆನ್ನಲ್ಲೇ ರಮ್ಯಾ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ರು. ಪಾಕಿಸ್ತಾನದ ಜನ ಬಹಳ ಒಳ್ಳೆಯವರು, ಪಾಕ್ ನರಕ ಅಲ್ಲ ಎಂದು ಕೌಂಟರ್ ನೀಡಿದ್ರು. ಈ ವಿಷಯವನ್ನು ಪ್ರಸ್ತಾಪಿಸಿ ನಟಿ ರಮ್ಯಾ ವಿರುದ್ಧ ಕೆಲವರು ಕಮೆಂಟ್ ಮಾಡುತ್ತಿದ್ದಾರೆ. ಪಾಕಿಸ್ತಾನ ನರಕ ಎಲ್ಲ ಎಂದವರು ದುರಂದರ್ 2 ಸಿನಿಮಾ ನೋಡಿ ಇದೇ ರೀತಿ ರಿವ್ಯೂ ಮಾಡ್ತಾರೆ ಎಂದು ವ್ಯಂಗ್ಯವಾಡುತ್ತಿದ್ದಾರೆ. ಇದೀಗ ಮತ್ತೆ ದುರಂದರ್ 2 ಬಗ್ಗೆ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ದುರಂದರ್ 2 ಚಿತ್ರದಲ್ಲಿ ಭಗವದ್ಗೀತೆಯನ್ನು ಬಳಸಿಕೊಂಡಿರುವ ಪರಿಯ ಬಗ್ಗೆ ರಮ್ಯಾ ಕಮೆಂಟ್ ಮಾಡಿದ್ದಾರೆ. ಸಿನಿಮಾಗಳು ಭಗವದ್ಗೀತೆಯನ್ನು ಹೇಗೆ ಅರ್ಥೈಸುತ್ತವೆ ಎನ್ನುವುದೇ ನನಗೆ ಬಹಳ ಬೇಸರ ತರಿಸುತ್ತದೆ. ತುಂಬಾ ಆಳವಾದ ತತ್ವಶಾಸ್ತ್ರವನ್ನ ಹೊರಗಿನ ಸಂಘರ್ಷ ಅಥವಾ ಪ್ರಚಾರಕ್ಕೆ ನ್ಯಾಯ ನೀಡುವ ಮಟ್ಟಕ್ಕೆ ಇಳಿದು ಬಿಡ್ತಾರೆ. ಕೃಷ್ಣನು ಯುದ್ಧ ಭೂಮಿಯ ಬಗ್ಗೆ ಮಾತನಾಡುವಾಗ ಅದು ಕೇವಲ ಭೌತಿಕ ಯುದ್ಧವಲ್ಲ, ಆ ಯುದ್ಧ ಭೂಮಿ ನಮ್ಮ ಮನಸ್ಸು. ಅದೇ ರೀತಿ ಶತ್ರು ಎಂದರೆ ಇನ್ನೊಬ್ಬ ವ್ಯಕ್ತಿ, ಗುಂಪು, ಜಾತಿ, ವರ್ಗ ಅಲ್ಲ, ಅದು ಅಸ್ಥಿರ ಮನಸ್ಸು, ಅಜ್ಞಾನ, ಅಹಂಕಾರ, ಆಸೆ, ಆಸಕ್ತಿ, ನಕಾರಾತ್ಮಕ ಚಿಂತನೆಗಳು. ಧರ್ಮ ಎಂದರೆ ಇತರರ ವಿರುದ್ಧ ಹೋರಾಟವಲ್ಲ. ಧರ್ಮ ಎಂದರೆ ನಮ್ಮ ನಿಜ ಸ್ವಭಾವದೊಂದಿಗೆ ಹೊಂದಾಣಿಕೆ, ಆಲೋಚನೆಗಳನ್ನು ಗುರುತನ್ನು ಮೀರಿ ಜಾಗೃತಿಯತ್ತ ಸಾಗುವ ಮಾರ್ಗ. ನೀವು ಬೇಕಿದ್ರೆ ಸಿನಿಮಾ ಮಾಡಿ, ಆದರೆ ಧಾರ್ಮಿಕ ಗ್ರಂಥಗಳನ್ನು ನಿಮ್ಮ ಕತೆಗಾಗಿ ಬದಲಿಸಿ ದ್ವೇಷವನ್ನ ಹರಡಬೇಡಿ ಎಂದು ರಮ್ಯಾ ಬರೆದುಕೊಂಡಿದ್ದಾರೆ. ಮತ್ತೊಂದು ಟ್ವೀಟ್ ಕೂಡ ಮಾಡಿ, ರಣವೀರ್ ಸಿಂಗ್ ನನಗೆ ಇಷ್ಟ. ದುರಂದರ್ 1 ಚಿತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ರು. ಆ ಚಿತ್ರದಲ್ಲಿ ಅವರು ತೋರಿಸಿದ ಆ ಮಟ್ಟದ ನಿಯಂತ್ರಣ ಅವರ ನಟನಾ ಸಾಮರ್ಥ್ಯವನ್ನ ಸ್ಪಷ್ಟವಾಗಿ ತೋರಿಸಿತ್ತು. ಆದರೆ ಸೀಕ್ವೆಲ್ನಲ್ಲಿ ಕೋಪ ಹಾಗೂ ಹಿಂಸೆ ಹೆಚ್ಚಾಗಿದೆ. ಪ್ರತಿಭೆಯನ್ನು ತೋರಿಸಲು ಹೆಚ್ಚು ಅವಕಾಶ ಇಲ್ಲದಂತಿದೆ. ಇದು ನನ್ನ ಅಭಿಪ್ರಾಯ ಮಾತ್ರ. ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಆಗಬಹುದು, ಅದರಲ್ಲಿ ತಪ್ಪೇನಿಲ್ಲ. ಮೊದಲೇ ಹೇಳಿದಂತೆ ರಣವೀರ್ ಇದಕ್ಕಿಂತ ಚೆನ್ನಾಗಿ ನಟಿಸಬಲ್ಲರು. ಅವರ ಮುಂದಿನ ಚಿತ್ರಕ್ಕಾಗಿ ಕಾಯ್ತಿದ್ದೇನೆ ಎಂದು ಪೋಸ್ಟ್ ಮಾಡಿದ್ದಾರೆ. ಇನ್ನು ನಟಿ ರಮ್ಯಾ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ಟ್ವೀಟ್ ಮಾಡುತ್ತಿದ್ದಾರೆ. ಹಾಗಾಗಿ ಯಾರು ಕೂಡ ಕಮೆಂಟ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಆಕೆಯ ಟ್ವೀಟ್ ರೀಟ್ವೀಟ್ ಮಾಡಿ ಸಾಕಷ್ಟು ಜನ ಟೀಕಿಸುತ್ತಿದ್ದಾರೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.